ಕ್ಲಾಸ್ 7 ಸೈನ್ಸ್ ಚಾಪ್ಟರ್ ನಂಬರ್ 2 ನ್ಯೂಟ್ರಿಷನ್ ಇನ್ ಆ್ಯನಿಮಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಆಲ್ರೆಡಿ ಚಾಪ್ಟರ್ ನಂಬರ್ 1 ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ಚಾಪ್ಟರ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ 2 ಟರ್ಮ್ಸ್ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಒಂದು ನ್ಯೂಟ್ರಿಯೆಂಟ್ ಅಂದರೆ ಪೋಷಕಾಂಶಗಳು, ಇನ್ನೊಂದು ನ್ಯೂಟ್ರಿಷನ್ ಅಥವಾ ಪೋಷಣೆ. ಇವುಗಳ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವಾಗ ನ್ಯೂಟ್ರಿಯೆಂಟ್ ಅಂದರೆ ಏನು ಅಂತ ನೋಡ್ಬಿಡೋಣ. ನ್ಯೂಟ್ರಿಯೆಂಟ್ ಅಂದರೆ ಏನೇ ಆಗಿರ್ಬೋದು, ನಾವು ಯಾವುದೇ ಆಹಾರನ ನಾವು ಸೇವನೆ ಮಾಡ್ತೀವಲ್ವಾ, ಅದು ಯಾವುದೇ ಆಹಾರವಾಗಿರ್ಬೋದು. ಸೊ ಅದನ್ನು ಸೇವನೆ ಮಾಡೋ ಮುಖಾಂತರ ನಾವು ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ತಾ ಇದ್ದೀವಿ ಮತ್ತು ಜೀವಂತವಾಗಿದ್ದೀವಿ ಅಂತಂದರೆ ಅದನ್ನು ನಾವು ನ್ಯೂಟ್ರಿಯೆಂಟ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ಊಟ ಮಾಡೋ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್, ವೈಟಮಿನ್ಸ್, ಮಿನರಲ್ಸ್ ಮತ್ತು ರಫೇಜಸ್ ಅನ್ನೋ ಪೋಷಕಾಂಶಗಳು ಇರ್ತವೆ. ಇದನ್ನೆಲ್ಲ ತಿನ್ನೋ ಮುಖಾಂತರ ನಮಗೆ ಒಳ್ಳೆ ಆರೋಗ್ಯ ಸಿಗುತ್ತೆ ಮತ್ತು ನಮ್ಮ ದೇಹದಲ್ಲಿ ಹಲವಾರು ಬಯೋಕೆಮಿಕಲ್ ರಿಯಾಕ್ಷನ್ಸ್ ನಡೀತಾನೆ ಇರುತ್ತೆ. ಪ್ರತಿ ಕ್ಷಣ ನಿದ್ದೆ ಮಾಡುವಾಗಲೂ ಕೂಡ ಪ್ರತಿ ಕ್ಷಣ ನಡೀತಾ ಇರುತ್ತೆ. ಅದಕ್ಕೆಲ್ಲ ಈ ಪೋಷಕಾಂಶಗಳನ್ನ ಅದು ಉಪಯೋಗ ಮಾಡ್ಕೊಳ್ಳುತ್ತೆ ನಮ್ಮ ಬಾಡಿಯಲ್ಲಿರೋ ಸೆಲ್ಗಳು. ಓಕೆನಾ? ಸೊ ಇವಾಗ ನ್ಯೂಟ್ರಿಯೆಂಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಾಯಿತು. ನ್ಯೂಟ್ರಿಷನ್ ಅಂದರೆ ಆ ಪ್ರಾಸೆಸ್ನ ನಾವು ಆಹಾರ ಸೇವನೆ ಮಾಡ್ತೀವಲ್ವ, ಸೇವನೆ ಮಾಡಿಕೊಂಡು ನಮ್ಮ ದೇಹನ ಆರೋಗ್ಯವಾಗಿ ಇಟ್ಕೊಳ್ತೀವಲ್ವ, ಇದನ್ನು ನಾವು ಪೋಷಣೆ ಅಥವಾ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಓಕೆ, ಇವಾಗ ಈ ಸ್ಲೈಡಲ್ಲಿ ನೋಡಿ, ಇದೊಂದು ಹೇನು ಲೈಸ್, ಇನ್ನು ಇದು ಹಮ್ಮಿಂಗ್ ಬರ್ಡ್, ಇದೊಂದು ಸ್ನೇಲ್ ಅಂದರೆ ಬಸವನಹುಳ, ಇದೊಂದು ಸಣ್ಣ ಬರ್ಡ್. ಸೊ ಇವು ಮೂರಕ್ಕೂ ಬೇರೆ 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 ರೀತಿಯ ಆಹಾರ ಸೇವನೆ ಪ್ರಾಕ್ಟೀಸಸ್ ಇರುತ್ತೆ. ಓಕೆ, ಈಟಿಂಗ್ ಹ್ಯಾಬಿಟ್ಸ್ ಬೇರೆ. ಇದು ರಕ್ತ ಹೀರುತ್ತೆ. ಈ ಬರ್ಡು ಮಕರಂದನ ಕುಡಿಯುತ್ತೆ, ಹೂವಲ್ಲಿರೋ ನೆಕ್ಟರ್ಸ್ನ ಸಕ್ ಮಾಡಿ ಕುಡಿಯುತ್ತೆ. ಸ್ನೇಲ್ ಅನ್ನೋದು ಏನಾದ್ರು ಸಣ್ಣ ಎಲೆ ಅಥವಾ ಹೂವನ್ನ ಅಗದು ತಿನ್ನುತ್ತೆ. ಓಕೆ, ಮತ್ತು ನಮ್ಮನ್ನು ಕಂಪೇರ್ ಮಾಡ್ಕೊಳ್ಳಿ, ಮನುಷ್ಯರನ್ನು ಕಂಪೇರ್ ಮಾಡ್ಕೊಳ್ಳಿ. ನಮ್ಮ ಆಹಾರ ಸೇವನೆ, ನಮ್ಮ ಬಾಯಿ, ಮೌತ್ ಪಾರ್ಟ್ಸ್ ಇರೋದೇ ಬೇರೆ ಥರ. ಸೊ ಇವಾಗ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಈ ಪ್ರಪಂಚದಲ್ಲಿ ಕೋಟಿಗಟ್ಟಲೆ ಪ್ರಾಣಿಗಳಿದ್ದಾವೆ. ಓಕೆನಾ? ಅದು ಒಂದೊಂದು ರೀತಿಯ ಆಹಾರ ಸೇವನೆ ಮಾಡುತ್ತೆ. ಸೊ ಒಂದೊಂದಕ್ಕೂ ಒಂದೊಂದು ರೀತಿಯ ಮೌತ್ ಪಾರ್ಟ್ಸ್, ಡೈಜೆಸ್ಟಿವ್ ಸಿಸ್ಟಮ್ ಇರುತ್ತೆ. ಓಕೆ, ಸೊ ಎಲ್ಲವನ್ನೂ ಓದೋದಕ್ಕಾಗೋದಿಲ್ಲ. ಸೊ ಈ ಚಾಪ್ಟ್ರಲ್ಲಿ ನಾವು ಬರೀ 3 ವಿಧವಾದ ಆರ್ಗ್ಯಾನಿಸಮ್ಸ್, 3 ವಿಧವಾದ ಆ್ಯನಿಮಲ್ಸ್ ಹೇಗೆ ಆಹಾರ ಸೇವನೆ ಮಾಡುತ್ತೆ, ನ್ಯೂಟ್ರಿಷನ್ ತಗೊಳುತ್ತೆ ಅನ್ನೋದನ್ನು ನೋಡ್ತೀವಿ. ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಏಕಕೋಶೀಯ ಜೀವಿಗಳು, ಅದರಲ್ಲಿ ನಾವು ಅಮೀಬಾನ ಎಕ್ಸಾಂಪಲ್ ಆಗಿ ತೊಗೊಂಡು ಓದ್ತೀವಿ. ಇನ್ನೊಂದು ಮನುಷ್ಯರಲ್ಲಿ, ಹ್ಯೂಮನ್ ಬೀಯಿಂಗ್ಸಲ್ಲಿ ಹೇಗೆ ಡೈಜೆಷನ್ ನಡೆಯುತ್ತೆ ಅಥವಾ ನ್ಯೂಟ್ರಿಷನ್ನ ಹೇಗೆ ಆಹಾರ ಸೇವನೆ ಮಾಡ್ತೀವಿ ಅನ್ನೋದನ್ನು ನೋಡ್ತೀವಿ. ಇನ್ನೊಂದು ಈ ರೂಮಿನೆಂಟ್ಸ್ ಅನ್ನೋ ಒಂದು ರೀತಿಯ ಆ್ಯನಿಮಲ್ಸ್, ಸಾಮಾನ್ಯವಾಗಿ ಹರ್ಬಿವೋರ್ ಆ್ಯನಿಮಲ್ಸ್ಗಳಲ್ಲಿ ಈ ಥರ ನಾವು ನೋಡ್ಬೋದು. ಈ ಥರ ಡಿಫ್ರೆಂಟ್ ಸಿಸ್ಟಮು, ಡೈಜೆಸ್ಟಿವ್ ಸಿಸ್ಟಮು. ಸೊ ಇದು ಹೇಗಿರುತ್ತೆ ಅಂತ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟು ಈ ಮೈಕ್ರೋ ಆರ್ಗ್ಯಾನಿಸಮ್ಸಲ್ಲಿ ನೋಡೋಣ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಇದು ಏಕಕೋಶೀಯ ಒಂದು ಜೀವಿ. ಅಂದರೆ ಇದರ ಬಾಡಿ ಕೇವಲ ಒಂದು ಸೆಲ್ನಿಂದ ರೂಪುಗೊಂಡಿದೆ ಅಂತ ಅರ್ಥ. ಓಕೆ, ಇದನ್ನು ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ಅಥವಾ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂತ ಕೂಡ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ನಾವು ತಗೊಳ್ಳೋದು ಅಮೀಬಾ. ಅಮೀಬಾ ಬಗ್ಗೆ ಆಲ್ರೆಡಿ ನಮಗೆ ಗೊತ್ತಿರುತ್ತೆ. ಈ ಅಮೀಬಾ ಅನ್ನೋದಕ್ಕೆ ಒಂದು ಪರ್ಟಿಕ್ಯುಲರ್ ಶೇಪ್ ಇರೋದಿಲ್ಲ. ಈಗ ಪ್ಯಾರಾಮಿಜಿಯಮ್, ಯೂಗ್ಲೀನಾ, ಬ್ಯಾಕ್ಟೀರಿಯಾಸ್ಗೆಲ್ಲ ಒಂದು ಪರ್ಟಿಕ್ಯುಲರ್ ಶೇಪ್ ಇರುತ್ತೆ. ಆದರೆ ಈ ಅನಿಮಲ್ಗೆ ಯಾವ ರೀತಿಯ ಶೇಪ್ಸು ಇರೋದಿಲ್ಲ. ಇಟ್ ಡಸ್ ನಾಟ್ ಹ್ಯಾವ್ ಎನಿ ಶೇಪ್. ಓಕೆ, ಸೊ ಅದೇ ರೀತಿಯಲ್ಲಿ ಇದು ಒಂದೇ ಒಂದು ಸೆಲ್ನಿಂದ ಮಾಡಲ್ಪಟ್ಟಿದೆ ಅಲ್ವಾ, ಆದ್ದರಿಂದ ಇದಕ್ಕೆ ಬಾಯಿ, ಕಣ್ಣು, ಮೂಗು, ಕಾಲು, ಕೈ ಇದೆಲ್ಲ ಯಾವುದೂ ಇರೋದಿಲ್ಲ. ಸರಿನಾ? ಹಾಗಾದರೆ ಇದು ಹೇಗೆ ಆಹಾರ ಸೇವನೆ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಇವಾಗ ಏನಾಗುತ್ತೆ ಅಂದರೆ, ಅಮೀಬಾ ಮುಂದೆ ಯಾವುದಾದ್ರೂ ಒಂದು ಆಹಾರ, ಫಾರ್ ಎಕ್ಸಾಂಪಲ್ ಈ ಬ್ಯಾಕ್ಟೀರಿಯಮ್ ಇದೆ ಅಂತ ಅಂದ್ಕೊಳ್ಳಿ. ಬ್ಯಾಕ್ಟೀರಿಯಮ್ ಅನ್ನೋದು ಸಿಂಗ್ಯುಲರ್, ಬ್ಯಾಕ್ಟೀರಿಯಾ ಅನ್ನೋದು ಪ್ಲೂರಲ್. ಓಕೆ, ಅನೇಕ ಬ್ಯಾಕ್ಟೀರಿಯಾಗಳನ್ನ ನಾವು ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಒಂದೇ ಒಂದು ಬ್ಯಾಕ್ಟೀರಿಯಾನ ರೆಫರ್ ಮಾಡುವಾಗ ನಾವು ಬ್ಯಾಕ್ಟೀರಿಯಮ್ ಅಂತ ಹೇಳ್ತೀವಿ. ಓಕೆ, ಇಲ್ಲ ಬ್ಯಾಕ್ಟೀರಿಯಾಸ್ ಅನ್ನೋ ವರ್ಡ್ಸ್ ಎಲ್ಲ ಇಲ್ಲ. ಓಕೆ, ಸೊ ಈ ಬ್ಯಾಕ್ಟೀರಿಯಾ ಇದು ನೋಡಿದಾಗ ಆ ಬ್ಯಾಕ್ಟೀರಿಯಾ ಹತ್ರ ಅದು ಹಾಗೆ ಹರ್ಕೊಂಡು ಹೋಗಿ ಅದರ ಬಾಡಿ ಸುತ್ತ ಹಾಕ್ಕೊಳ್ಳುತ್ತೆ ಈ ಥರ. ಸೊ ಈ ರೀತಿ ಬಾಡಿನ ಯೂಸ್ ಮಾಡ್ಕೊಂಡು ಅದು ಮೂವ್ ಮಾಡುತ್ತಲ್ವ, ಅದನ್ನು ನಾವು ಸೂಡೋಪೋಡಿಯಾ ಅಂತ ಹೇಳ್ತೀವಿ. ಈ ಬಾಡಿನ ಒಂಥರ ಕಾಲ್ಗಳ ರೀತಿಯಲ್ಲಿ ಅದು ಚೇಂಜ್ ಮಾಡ್ಕೊಳ್ಳುತ್ತೆ ಶೇಪ್ನ. ಇದನ್ನು ನಾವು ಸೂಡೋಪೋಡಿಯಾ ರೆಫರ್ಸ್ ಟು ಫಾಲ್ಸ್ ಲೆಗ್ಸ್. ಸೂಡೋ ಮೀನ್ಸ್ ಫಾಲ್ಸ್, ಪೋಡಿಯಾ ಮೀನ್ಸ್ ಲೆಗ್ಸ್. ಓಕೆ, ಸೊ ಈ ಫಾಲ್ಸ್ ಲೆಗ್ಸ್ ಮುಖಾಂತರ ಅದು ನಡ್ಕೊಂಡು ಅಥವಾ ಹಂಗೆ ಹಾರ್ಕೊಂಡು ಹೋಗಿ ಈ ಫುಡ್ ಸುತ್ತ ಹಾಕ್ಕೊಳ್ಳುತ್ತೆ. ಈ ಬ್ಯಾಕ್ಟೀರಿಯಾ ಸುತ್ತಲೂ ಈಗ ಸುತ್ತ ಹಾಕ್ಕೊಳ್ಳುತ್ತೆ. ಸುತ್ತ ಹಾಕ್ಕೊಂಡಾದ್ಮೇಲೆ ಇಲ್ಲೊಂದು ವ್ಯಾಕ್ಯೂಲ್, ಒಂದು ಸಣ್ಣ ಪಾಕೆಟ್ ಥರ ಫಾರ್ಮ್ ಆಗುತ್ತೆ. ಅದನ್ನು ನಾವು ಫುಡ್ ವ್ಯಾಕ್ಯೂಲ್ ಅಂತ ಹೇಳ್ತೀವಿ.
ವ್ಯಾಕ್ಯೂಲ್ ಫಾರ್ಮ್ ಆಗಿದ ತಕ್ಷಣ ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂದರೆ ಆ ವ್ಯಾಕ್ಯೂಲ್ ಒಳಗಡೆ ಡೈಜೆಸ್ಟಿವ್ ಜ್ಯೂಸ್ಗಳನ್ನ ಓಕೆ ಫ್ಯಾಗೋ ಲೈಸೋಸೋಮ್ ಅಂತ ಹೇಳ್ತಾರೆ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಇದರೊಳಗಡೆ ಜ್ಯೂಸ್ನ ಸೆಕ್ರೇಟ್ ಮಾಡುತ್ತೆ. ಅದನ್ನು ಸೆಕ್ರೇಟ್ ಮಾಡಿದ ತಕ್ಷಣ ಆ ಬ್ಯಾಕ್ಟೀರಿಯಾ ಸತ್ತೋಗುತ್ತೆ. ಅದು ಮಾತ್ರ ಅಲ್ಲದೆ ಪೀಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಸೊ ಈ ಬ್ರೇಕ್ ಡೌನ್ ಆದ ಕೂಡಲೇ ಅದರೊಳಗಡೆ ಈ ಅಮೀಬಾ ಇದರೊಳಗಡೆ ಇರೋವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ನು ಅಬ್ಸಾರ್ಬ್ ಮಾಡಿಕೊಂಡು ಅದು ಬೇಡದೇ ಇರೋವಂಥ ವೇಸ್ಟ್ ಮಟೀರಿಯಲ್ಸ್ನ ಇದು ಹೇಗೆ ಒಳಗಡೆ ತೊಗೊಳ್ತೋ ಅದೇ ರೀತಿಯಲ್ಲೇ ಅದರ ಬಾಡಿನ ಓಪನ್ ಮಾಡಿ ಹೊರಗಡೆ ಬಿಸಾಕ್ಬಿಡುತ್ತೆ. ಅದಾದಮೇಲೆ ನಾರ್ಮಲ್ ಅದು ಹೇಗಿರುತ್ತೋ ಹಾಗೆ ಶೇಪಲ್ಲಿ ಬಂದುಬಿಡುತ್ತೆ. ಓಕೆ, ಈ ರ್ಯಾಂಡಮ್ ಶೇಪಿಗೆ ಬಂದುಬಿಡುತ್ತೆ. ಸೊ ಈಗ ಆಹಾರ ಸೇವನೆ ಮಾಡಿದೆ ಅಲ್ವಾ, ಇದನ್ನು ನಾವು ಎಂಡೋಸೈಟೋಸಿಸ್ ಅಂತ ಹೇಳ್ತೀವಿ. ಇವಾಗ ಈ ಬೇಡದೇ ಇರೋ ವಸ್ತುನ ಬಿಸಾಕ್ಬಿಡ್ತೀವಿ ಅಲ್ವಾ ಹೊರಗಡೆ, ಇದನ್ನು ನಾವು ಎಕ್ಸೋಸೈಟೋಸಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ರೀತಿ ಅಮೀಬಾ ಅನ್ನೋದು ಆಹಾರ ಸೇವನೆ ಮಾಡುತ್ತೆ. ಇವಾಗ ನಮ್ಮ ಮನುಷ್ಯರಲ್ಲಿ ಹೇಗೆ ಅಂತ ನೋಡೋಣ. ಮನುಷ್ಯರು ನಾವು ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ಅಲ್ಲ, ನಮ್ಮನ್ನು ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂತ ಹೇಳ್ತಾರೆ. ಮಲ್ಟಿ ಸೆಲ್ಯುಲರ್ ಅಂದರೆ ನಮ್ಮ ದೇಹ ಹಲವಾರು ಸೆಲ್ಗಳಿಂದ, ಕೋಟಿಗಟ್ಟಲೆ ಸೆಲ್ಗಳಿಂದ ರೂಪುಗೊಂಡಿದೆ. ಸೊ ಅದರಿಂದ ನಾವು ಪ್ರತಿಯೊಂದು ಸೆಲ್ಲು ಸಪ್ರೇಟಾಗಿ ಹೋಗಿ ಆಹಾರ ಹುಡ್ಕೋಕ್ಕಾಗೋದಿಲ್ಲ. ಸೊ ಆದ್ದರಿಂದ ನಮ್ಮ ಬಾಡಿಯಲ್ಲಿ ಒಂದು ಸ್ಪೆಷಲ್ ಟೈಪ್ ಆಫ್ ಸಿಸ್ಟಮ್ ಇದೆ. ಅದನ್ನು ನಾವು ಆರ್ಗನ್ ಸಿಸ್ಟಮ್ ಅಥವಾ ಅಂಗವ್ಯವಸ್ಥೆ ಅಂತ ಹೇಳ್ತೀವಿ. ಏನಪ್ಪ ಅದು ಅಂದರೆ ನಮ್ಮ ದೇಹದಲ್ಲಿ ಒಂದೊಂದು ಕೆಲಸ ಮಾಡೋದಕ್ಕೂ ಒಂದೊಂದು ಗ್ರೂಪ್ ಆಫ್ ಆರ್ಗನ್ಸ್ನ ಅಲಾಟ್ ಮಾಡಿರುತ್ತೆ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಬ್ಲಡ್ನ ಬಾಡಿ ಫುಲ್ಲು ಸರ್ಕ್ಯುಲೇಟ್ ಮಾಡಬೇಕಂದ್ರೆ ಹಾರ್ಟು ಬ್ಲಡ್ ವೆಸಲ್ಸು ಒಂದಾಗಿ ಸೇರಿ ಕೆಲಸ ಮಾಡುತ್ತೆ. ಅದನ್ನು ನಾವು ಬ್ಲಡ್ ಸರ್ಕ್ಯುಲೇಟ್ರಿ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ಮತ್ತು ನಮ್ಮ ಬಾಡಿನೆಲ್ಲ ಕಂಟ್ರೋಲ್ ಮಾಡಬೇಕು, ಯೋಚನೆ ಮಾಡಬೇಕು, ಓಡಬೇಕು, ಆಡಬೇಕು, ಇದೆಲ್ಲ ನಾವು ಮಾಡಬೇಕಾಗಿದ್ರೆ ನಮ್ಮ ಬ್ರೈನು ಮತ್ತು ಮತ್ತಿತರ ನರಗಳೆಲ್ಲ ಸೇರಿಕೊಂಡು ಕೆಲಸ ಮಾಡುತ್ತೆ. ಅದನ್ನು ನಾವು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಅಥವಾ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಅದೇ ರೀತಿಯೇ ನಮ್ಮ ಆಹಾರನ ಡೈಜೆಸ್ಟ್ ಮಾಡೋದಕ್ಕೆ, ನಮ್ಮ ಆಹಾರ ಸೇವನೆಗೆ ಅನ್ನೋದಕ್ಕೋಸ್ಕರ ಒಂದು ಸಪ್ರೇಟ್ ಸಿಸ್ಟಮ್ ಇದೆ. ಅದನ್ನು ನಾವು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಸರಿ, ಏನಕ್ಕಪ್ಪ ಡೈಜೆಸ್ಟಿವ್ ಸಿಸ್ಟಮ್ ನಮ್ಮ ದೇಹದಲ್ಲಿ ಇರಬೇಕು ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್ ಅತ್ಯಗತ್ಯವಾದ ಪೋಷಕಾಂಶಗಳು ಅಂತ. ಆದರೆ ಒಂದು ಪ್ರಾಬ್ಲಮ್ ಏನಂದರೆ ಈ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್ ಆ್ಯಸ್ ಇಟ್ ಈಸ್ ಹಾಗೆ ಸೆಲ್ ಒಳಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ತುಂಬ ದೊಡ್ಡ ದೊಡ್ಡ ಮಾಲಿಕ್ಯೂಲ್ಸ್, ಇದನ್ನೆಲ್ಲ ಹಾಗೆ ಸೆಲ್ ಒಳಗಡೆ ಕಳಿಸೋದಕ್ಕಾಗೋದಿಲ್ಲ. ಸೊ ನಾವೇನು ಮಾಡಬೇಕಾಗಿದೆ, ಇದನ್ನೆಲ್ಲ ಬ್ರೇಕ್ ಡೌನ್ ಮಾಡಬೇಕಾಗಿದೆ. ಓಕೆ, ಸೊ ಈ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಈ ಗ್ಲುಕೋಸ್ನಿಂದ ರೂಪುಗೊಂಡಿದೆ. ಹಾಗಂದರೆ ಇವಾಗ ಒಂದು ಮನೆ ಇಟ್ಟಿಗೆಯಿಂದ ಕಟ್ತೀವಲ್ವಾ, ಸೊ ಈಗ ಮನೇನ ಬ್ರೇಕ್ ಮಾಡಿದ್ರೆ ಏನು ಸಿಗುತ್ತೆ, ಇಟ್ಟಿಗೆಗಳು ಸಿಗುತ್ತೆ. ಅದೇ ರೀತಿ 2000 ರೂಪಾಯಿ ನೋಟ್ನ ನಾವು ಚೇಂಜ್ ಮಾಡಿಸ್ಕೊಂಬಂದರೆ 100 ರೂಪಾಯಿ ಅಥವಾ 500 ರೂಪಾಯಿ ಸಿಗುತ್ತಲ್ವಾ. ಅದೇ ರೀತಿಯೇ ಈ ಕಾರ್ಬೋಹೈಡ್ರೇಟ್ಸ್ ಅನ್ನೋದನ್ನು ಬ್ರೇಕ್ ಡೌನ್ ಮಾಡಿದ್ರೆ ಗ್ಲೂಕೋಸ್ ಅನ್ನೋ ಸ್ಮಾಲ್ ಯೂನಿಟ್ಸ್ ಸಿಗುತ್ತೆ ನಮಗೆ. ಓಕೆ, ಸೊ ಅಂಥ ಸ್ಮಾಲ್ ಯೂನಿಟ್ಸ್ ಮಾತ್ರ ಈ ಸೆಲ್ ಒಳಗಡೆ ನುಗ್ಗೋದಕ್ಕೆ ಸಾಧ್ಯ. ಅದೇ ರೀತಿಯೇ ಪ್ರೋಟೀನ್ಸಲ್ಲಿ ಹಂಗೆ ಡೈರೆಕ್ಟಾಗಿ ಹೋಗೋದಕ್ಕಾಗೋದಿಲ್ಲ. ಪ್ರೋಟೀನ್ಸ್ ಅನ್ನೋದು ಅಮೈನೋ ಆ್ಯಸಿಡ್ಸ್ ಆಗಿ ಬ್ರೇಕ್ ಡೌನ್ ಆಗಬೇಕು. ಓಕೆ, ಪೀಸ್ ಆಗಬೇಕು. ಅದೇ ರೀತಿ ಫ್ಯಾಟ್ಸ್ ಕೂಡ ಫ್ಯಾಟಿ ಆ್ಯಸಿಡ್ಸ್ ಅಥವಾ ಗ್ಲಿಸರಾಲ್ ಆಗಿ ಬ್ರೇಕ್ ಡೌನ್ ಆದರೆ ಮಾತ್ರ ಇದು ನಮ್ಮ ಸೆಲ್ ಒಳಗಡೆ ಹೋಗೋದಕ್ಕೆ ಸಾಧ್ಯ. ಆದ್ದರಿಂದ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋ ಒಂದು ಸಪ್ರೇಟ್ ಸಿಸ್ಟಮ್ನ ಅವಶ್ಯಕತೆ ಇದೆ. ಓಕೆನಾ. ಸೊ ಈಗ ಡೈರೆಕ್ಟಾಗಿ ಈ ನ್ಯೂಟ್ರಿಯೆಂಟ್ಸ್ನ ನಮ್ಮ ಸೆಲ್ ಒಳಗಡೆ ಕಳಿಸೋದಕ್ಕೆ ಆಗದೇ ಇರೋದ್ರಿಂದ ನಾವು ಇದನ್ನೆಲ್ಲ ಬ್ರೇಕ್ ಡೌನ್ ಮಾಡಬೇಕಾಗಿದೆ. ಈ ಬ್ರೇಕ್ ಡೌನ್ ಮಾಡೋ ಕೆಲಸನೇ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮಾಡುತ್ತೆ. ಸೊ ನಾವು ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನು. ಫಸ್ಟು ನಮ್ಮ ದೇಹದಲ್ಲಿ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಮೌತ್ ಇರುತ್ತೆ. ಮೌತ್, ಈಸೋಫೇಗಸ್ ಅಥವಾ ಫುಡ್ ಪೈಪ್, ಅದಾದಮೇಲೆ ಒಂದು ಜೆ ಶೇಪ್ಡ್ ಆರ್ಗನ್ ಕಾಲ್ಡ್ ಸ್ಟಮಕ್. ಈ ಸ್ಟಮಕ್ ಆದ ನಂತರ ಸ್ಮಾಲ್ ಇಂಟೆಸ್ಟೈನ್ ಮತ್ತು ಲಾರ್ಜ್ ಇಂಟೆಸ್ಟೈನ್, ಅದಾದ ನಂತರ ರೆಕ್ಟಮ್ ಮತ್ತು ಏನಸ್. ಓಕೆ, ಸೊ ಈ ಡೈಜೆಷನ್ ಅನ್ನೋದು 5 ಸ್ಟೆಪ್ಸಿಂದ ನಡೆಯುತ್ತೆ. 5 ಸ್ಟೆಪ್ಸಲ್ಲಿ ಫಸ್ಟ್ ಸ್ಟೆಪ್ಪು ಇಂಜೆಷನ್, ಅದು ನಮ್ಮ ಬಾಯಲ್ಲಿ ನಡೆಯುತ್ತೆ. ಅದು ಹೇಗೆ ನಡೆಯುತ್ತೆ ಅನ್ನೋದನ್ನು ನೋಡೋಣ. ನಾವು ಬಾಯಲ್ಲಿ ಆಹಾರವನ್ನು ತಗೊಳ್ತೀವಲ್ವ, ಸೇವನೆ ಮಾಡ್ತೀವಲ್ವ, ಆ ಸ್ಟೆಪ್ನ ನಾವು ಇಂಜೆಷನ್ ಅಂತ ಹೇಳ್ತೀವಿ. ಅದು ನಮ್ಮ ಆಹಾರ ನಮ್ಮ ಬಾಯಿ ಒಳಗಡೆ ಹೋಗಿದ ತಕ್ಷಣ ಏನಾಗುತ್ತೆ ಅಂದರೆ ನಮ್ಮ ಹಲ್ಲುಗಳು ಅದನ್ನು ಅಗಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾಲ್ಗೆ ಆಹಾರವನ್ನು ಆ ಕಡೆ ಈ ಕಡೆ ಟರ್ನ್ ಮಾಡುತ್ತೆ. ಅದು ಮಾತ್ರ ಅಲ್ಲದೆ ನಮ್ಮ ಬಾಯಲ್ಲಿ ಲಾಲಾರಸ ಅಂತ ಒಂದಿರುತ್ತೆ, ಸಲೈವ, ಅದು ನಮ್ಮ ಆಹಾರದ ಜೊತೆ ಮಿಕ್ಸ್ ಆಗಿ ಚೆನ್ನಾಗಿ ನಾವು ಅಗಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಸೊ ಈ 3 ಆಸ್ಪೆಕ್ಟ್ಸ್ ನೀವು ನೆನ್ಪಿಟ್ಕೋಬೇಕು. ಯಾವುದ್ಯಾವುದು ಅಂದರೆ ಹಲ್ಲು, ನಾಲಿಗೆ, ಟಂಗ್, ಮತ್ತು ಸಲೈವರಿ ಗ್ಲ್ಯಾಂಡ್ಸ್. ಇಲ್ಲಿ ಕಾಣ್ತಾ ಇದೆ ನೋಡಿ, ಇದೊಂದು ಸಲೈವರಿ ಗ್ಲ್ಯಾಂಡ್, ಇದೊಂದು ಮತ್ತು ಇದು
ಮೂರನೇದು. ಇದೇ ಥರ ಮುಖದ ಆ ಕಡೆನೂ ಇರುತ್ತೆ. ಓಕೆ, ಟೋಟಲಿ 3 ಸಲೈವರಿ ಗ್ಲ್ಯಾಂಡ್ಸ್ ಇರುತ್ತೆ. ಈಗ ನಾವು ಹಲ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮೆಲ್ರಿಗೂ ಗೊತ್ತು, ಅಡಲ್ಟಲ್ಲಿ 32 ಹಲ್ಗಳಿರುತ್ತೆ, 32 ಹಲ್ಗಳಿರುತ್ತೆ. ನೀವು ಮುಂದೆ ನೋಡ್ತಾ ಇದ್ದೀರಲ್ವ, ಈ 4 ಮೇಲೆ 4 ಕೆಳಗಡೆ 4 ಈ ಹಲ್ಲುಗಳನ್ನ ನಾವು ಇನ್ಸಿಸರ್ ಅಂತ ಹೇಳ್ತೀವಿ. ಅದಕ್ಕೆ ನೆಕ್ಸ್ಟ್ ಈ ಕೋರೆ ಹಲ್ಲಿದೆ ಅಲ್ವಾ, ಮೇಲೆ 2 ಕೋರೆ ಹಲ್ಲು, ಕೆಳಗಡೆ 2 ಕೋರೆ ಹಲ್ಲು, ಅದನ್ನು ನಾವು ಕೆನೈನ್ ಅಂತೀವಿ. ಆಮೇಲೆ ಅದರ ಹಿಂದೆ ಇರೋ 2 ಹಲ್ಗಳನ್ನ ನಾವು ಪ್ರೀಮೋಲಾರ್ ಅಂತೀವಿ. ಲಾಸ್ಟಲ್ಲಿ ಇರೋ ಅಂತಹ 2 ಹಲ್ಲನ್ನ ನಾವು ಮೋಲಾರ್ ಅಂತ ಹೇಳ್ತೀವಿ. ಲಾಸ್ಟಲ್ಲಿರೋ 3 ಹಲ್ಗಳನ್ನ ನಾವು ಮೋಲಾರ್ಸ್ ಅಂತ ಹೇಳ್ತೀವಿ. ಸೊ ಈ ಮುಂದಗಡೆ ಇರೋ ಅಂತಹ 4 ಹಲ್ಗಳು ಬೈಟಿಂಗ್ ಮತ್ತು ಟೇರಿಂಗ್ಗೆ ಹೆಲ್ಪ್ ಆಗುತ್ತೆ. ಬೈಟಿಂಗ್ ಆ ಒಂದು ಕಚ್ಚಿ ತಿನ್ನೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಈ ಕೆನೈನ್ಸ್ ಅನ್ನೋದು ಇವಾಗ ಫುಡ್ನ ಹರಿದು ತಿನ್ನೋದಕ್ಕೆ. ಓಕೆ, ಇವಾಗ ಇನ್ನು ಈ ಆಮ್ನಿವೋರ್ ಅಥವಾ ಕಾರ್ನಿವೋರ್ ಆ್ಯನಿಮಲ್ಸಲ್ಲಿ ನೋಡಿದರೆ ಈ ಕೆನೈನ್ಸ್ ತುಂಬ ಪ್ರಾಮಿನೆಂಟಾಗಿ ದೊಡ್ಡದಾಗಿ ಶಾರ್ಪಾಗಿ ಕಾಣುತ್ತೆ. ಓಕೆ, ಈ ನಾಯಿ, ಸಿಂಹ, ಬೆಕ್ಕು ಅವೆಲ್ಲ ನೋಡಿದರೆ ನೀವು ಈ ಹಲ್ಲು ತುಂಬ ಉದ್ದ ಇರುತ್ತೆ, ಈ ವ್ಯಾಂಪೈರ್ ಥರ. ಓಕೆ, ಸೊ ಆ ಹಲ್ಲಿನ ಮುಖಾಂತರ ಅವು ಈ ಫ್ಲೆಶ್ನ ಬೋನ್ಸಿಂದ ಹರಿದು ತಿನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಹಿಂದೆಗಡೆ ಇರೋವಂಥ ಈ ಮೋಲಾರು ಚೆನ್ನಾಗಿ ಗ್ರೈಂಡ್ ಮಾಡಿ ತಿನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಈ ನಾಲ್ಗೆ ಅನ್ನೋದು ಬರೀ ಟರ್ನ್ ಮಾಡೋದಕ್ಕೆ ಮಾತ್ರ ಅಲ್ಲ, ಮಾತಾಡೋದಕ್ಕೆ ಮಾತ್ರ ಅಲ್ಲ, ಅದರೊಳಗಡೆ ಈ ಟೈನಿ ರಿಸೆಪ್ಟರ್ಸ್ ಇರುತ್ತೆ. ಇದನ್ನು ನಾವು ಟೇಸ್ಟ್ ಬಡ್ಸ್ ಅಂತ ಹೇಳ್ತೀವಿ. ಇದೇನು ಮಾಡುತ್ತೆ ಅಂದರೆ ನಮಗೆ ನಮ್ಮ ಆಹಾರ ಹೇಗೆ ಟೇಸ್ಟ್ ಆಗ್ತಾ ಇದೆ, ಸ್ವೀಟಾ, ಖಾರಾನ, ಕಹಿನ, ಉಪ್ಪ ಅನ್ನೋದನ್ನು ಡಿಟೆಕ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಈ ಟೇಸ್ಟ್ ಬಡ್ಸ್ ಎಲ್ಲವೂ ನರಗಳ ಮುಖಾಂತರ ನಮ್ಮ ಬ್ರೈನಿಗೆ ಕನೆಕ್ಟ್ ಆಗಿರುತ್ತೆ. ಓಕೆ, ಸೊ ಈ ಸಲೈವರಿ ಗ್ಲ್ಯಾಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ ಇವಾಗ. ಈ ಸಲೈವರಿ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ ಅಂದರೆ ಸಲೈವಾ ಅನ್ನೋ ಒಂದು ಜ್ಯೂಸನ್ನ ಸೆಕ್ರೇಟ್ ಮಾಡುತ್ತೆ. ಈ ಸಲೈವಾ ಅನ್ನೋ ಜ್ಯೂಸು ನಾವು ಆಹಾರ ಸೇವನೆ ಮಾಡುವಾಗ ನಮ್ಮ ಬಾಯಲ್ಲಿ ಬರುತ್ತಲ್ವ, ಆ ಜ್ಯೂಸೇನೆ. ಸೊ ಆ ಜ್ಯೂಸ್ ಏನು ಮಾಡುತ್ತೆ ಅಂದರೆ ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂತ ಒಂದಿದೆ ಅಂತ ಹೇಳಿದೆ ಅಲ್ವಾ, ಒಂದು ಪೋಷಕಾಂಶ. ಆ ಕಾರ್ಬೋಹೈಡ್ರೇಟ್ಸ್ನ ಫಸ್ಟ್ ಬ್ರೇಕ್ ಡೌನ್ ಮಾಡೋದೇ ಈ ಸಲೈವಾನೇ. ಓಕೆ, ಸಲೈವರಿ ಅಮೈಲೇಸ್ ಅನ್ನೋ ಒಂದು ಎನ್ಸೈಮ್ ಇರುತ್ತೆ. ಅದೊಂದು ರೀತಿಯ ದ್ರವ್ಯ. ಅದೇನು ಮಾಡುತ್ತೆ ಅಂದರೆ ನಮ್ಮ ಆಹಾರ ಸಾಮಾನ್ಯವಾಗಿ ನಾವು ಕಾಳು ಮತ್ತು ತರಕಾರಿಗಳೆಲ್ಲ ತಿನ್ನೋವಾಗ ಅದರಲ್ಲಿ ಸ್ಟಾರ್ಚ್ ಇರುತ್ತೆ. ಓಕೆ, ಆ ಸ್ಟಾರ್ಚ್ ಅನ್ನೋದು ಒಂದು ಕಾಂಪ್ಲೆಕ್ಸ್, ಒಂದು ದೊಡ್ಡ ಕಾರ್ಬೋಹೈಡ್ರೇಟ್. ಅದನ್ನು ಇವಾಗ ಬ್ರೇಕ್ ಡೌನ್ ಮಾಡಿ ನುಂಗಬೇಕು. ಓಕೆ, ಅದು ಬ್ರೇಕ್ ಡೌನ್ ಮಾಡಿದ್ರೆ ಅದು ಗ್ಲುಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಈ ನಮ್ಮ ಸಲೈವರಿ ಅಮೈಲೇಸ್ ಅನ್ನೋದು ಸ್ಟಾರ್ಚ್ನ ಬ್ರೇಕ್ ಡೌನ್ ಮಾಡಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟ್ ಸ್ಟೆಪ್ ಆಫ್ ಡೈಜೆಷನ್ ಮೌತಲ್ಲೇ ಸ್ಟಾರ್ಟ್ ಆಗುತ್ತೆ, ಬಾಯಲ್ಲೇ ಸ್ಟಾರ್ಟ್ ಆಗೋಗುತ್ತೆ. ಓಕೆ, ಸೊ ನಾವಿವಾಗ ಚೆನ್ನಾಗಿ ಅಗೆದು ನುಂಗಾಯಿತು. ಈಗ ನುಂಗಿದ ಆಹಾರ ಫುಡ್ ಪೈಪ್ ಮುಖಾಂತರ ನಮ್ಮ ಸ್ಟಮಕ್ಗೆ ಹೋಗಿ ರೀಚ್ ಆಗುತ್ತೆ. ಇವಾಗ ನಮ್ಮ ಸ್ಟಮಕಲ್ಲಿ ಏನಾಗುತ್ತೆ ಅಂತ ನೋಡೋಣ. ನಮ್ಮ ಸ್ಟಮಕಲ್ಲಿ 3 ಆಸ್ಪೆಕ್ಟ್ಸ್ನ ನಾವು ನೆನ್ಪಿಟ್ಕೋಬೇಕು. ಒಂದು HCl, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಇನ್ನೊಂದು ಡೈಜೆಸ್ಟಿವ್ ಜ್ಯೂಸ್, ಮತ್ತೊಂದು ಮ್ಯೂಕಸ್ ಅಥವಾ ಲೋಳೆಯ. ಓಕೆ, ಇವಾಗ ನಮ್ಮ ಸ್ಟಮಕಲ್ಲಿ HCl, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ ಅಂತ ತಿಳ್ಕೊಂಡ್ವಿ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅನ್ನೋದು ಬಹಳ ಕರೋಸಿವ್. ಅಂದರೆ ಅದು ಎಲ್ಲಾದರೂ ಬಿದ್ದರೆ, ಕೈ ಮೇಲೆ ಅಥವಾ ಬಟ್ಟೆ ಮೇಲೆ ಬಿದ್ದರೆ ಆ ಜಾಗನೇ ಡೆಸ್ಟ್ರಾಯ್ ಆಗೋಗುತ್ತೆ. ಓಕೆ, ಅಷ್ಟು ಸ್ಟ್ರಾಂಗ್ ಆದ ಆ್ಯಸಿಡ್ ಅದು. ಅಂಥ ಸ್ಟ್ರಾಂಗ್ ಆಗಿರೋ ಅಂಥ ಆ್ಯಸಿಡು ನಮ್ಮ ಹೊಟ್ಟೆಯಲ್ಲಿದೆ ಅಂದರೆ ಅದು ಭಾಳ ಆಶ್ಚರ್ಯ ಆಗುತ್ತೆ. ಏನಪ್ಪ, ಏನೂ ತೂತನೇ ಆಗಿಲ್ಲ, ನಮ್ಮ ಹೊಟ್ಟೆ ಚೆನ್ನಾಗೇ ಇದೆ ಅನ್ನೋ ಥರ ನಮ್ಗೆ ಅನಿಸುತ್ತೆ. ಅದೇನಕ್ಕೆ ಅಂದರೆ ನಮ್ಮ ಸ್ಟಮಕ್ ಸುತ್ತಲೂ ಥಿಕ್ ಲೇಯರ್ ಆಫ್ ಮ್ಯೂಕಸ್, ಲೋಳೆಯ ಇರುತ್ತೆ. ಆ ಲೋಳೆಯ ಅನ್ನೋದು ಸಾಮಾನ್ಯವಾಗಿ ನಾವು ವಾಂತಿ ಮಾಡೋವಾಗೆಲ್ಲ ನಾವು ಫೀಲ್ ಮಾಡಿರ್ತೀವಿ, ಒಂಥರ ಸ್ಲೈಮಿಯಾಗಿ ಬರುತ್ತೆ. ನಮಗೆ ಕೋಲ್ಡ್ ಆದಾಗಲೂ ಸಹ ಬರುತ್ತೆ. ಈ ಸ್ಲೈಮಿ ಮ್ಯೂಕಸ್ ಅನ್ನೋದು ನಮ್ಮ ಫುಲ್ ಅಲಿಮೆಂಟ್ರಿ ಕೆನಾಲ್, ಅಂದರೆ ನಮ್ಮ ಬಾಯಿಯಿಂದ ಏನಸ್ವರೆಗೂ ಇರೋವಂಥ ಈ ಪ್ಯಾಸೇಜ್ನ ನಾವು ಅಲಿಮೆಂಟ್ರಿ ಕೆನಾಲ್ ಅಂತ ಹೇಳ್ತೀವಿ. ಸೊ ಈ ಫುಲ್ ಕೆನಾಲಲ್ಲಿ ಅದು ಪ್ರೆಸೆಂಟ್ ಆಗಿರುತ್ತೆ. ಓಕೆ, ಈ ಮ್ಯೂಕಸ್ ಅನ್ನೋದು ಯಾಕಂದರೆ ಅದೊಂಥರ ಲ್ಯೂಬ್ರಿಕೇಟ್ ಮಾಡುತ್ತೆ ನಮ್ಮ ಆಹಾರನ, ಎಲ್ಲೂ ಹೋಗಿ ಸಿಗಾಕ್ಕೊಳ್ದೇನೆ, ಎಲ್ಲೂ ಹೋಗಿ ಸ್ಟಕ್ ಆಗದೆ ಇರೋ ರೀತಿಯಲ್ಲಿ ಅದು ಈಸಿ ಮೂಮೆಂಟಿಗೆ ಹೆಲ್ಪ್ ಮಾಡುತ್ತೆ. ಅದು ಮಾತ್ರ ಅಲ್ಲದೆ ನಮ್ಮ ಸ್ಟಮಕಲ್ಲಿರೋ ತುಂಬ ಕರೋಸಿವ್ ಆದ ಆ್ಯಸಿಡ್ನಿಂದ ನಮ್ಮ ಸ್ಟಮಕ್ ವಾಲ್ಸ್ನ ಅದು ಪ್ರೊಟೆಕ್ಟ್ ಮಾಡುತ್ತೆ. ಯಾವುದು? ಮ್ಯೂಕಸ್ ಅನ್ನೋದು. ಓಕೆ, ಸೊ ಈ ಮ್ಯೂಕಸ್ ಅನ್ನೋದು ಮತ್ತು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅನ್ನೋದು ಇದೆ. ಅದ್ರ ಜೊತೆಗೇ ಡೈಜೆಸ್ಟಿವ್ ಜ್ಯೂಸ್ ಕೂಡ ನಮ್ಮ ಸ್ಟಮಕಲ್ಲಿ ಇರುತ್ತೆ. ನಮ್ಮ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅನ್ನೋದು ಬಹಳ ಮುಖ್ಯವಾದ ಒಂದು ಆಸ್ಪೆಕ್ಟ್ ನಮ್ಮ ಸ್ಟಮಕಲ್ಲಿ. ಯಾಕೆ ಅಂದರೆ ನಾವು ಆಹಾರ ಸೇವನೆ ಮಾಡ್ತೀವಲ್ವ, ಅದರಲ್ಲಿ ಬೈ ಚಾನ್ಸ್ ಯಾವುದಾದ್ರೂ ಬ್ಯಾಕ್ಟೀರಿಯಾಸೋ ಅಥವಾ ವೈರಸ್ ಏನಾದರೂ ಬಂದಿದ್ದರೆ ನಮ್ಮ ಆಹಾರದೊಳಗಡೆ ಅದೇನಾದ್ರು ಮಿಕ್ಸ್ ಆಗಿ ಬಂದಿದ್ದರೆ ಅದನ್ನೆಲ್ಲ ಸಾಯಿಸೋ ಅಂಥ ಕೆಲಸ ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮಾಡುತ್ತೆ. ಅದು ಮಾತ್ರ ಅಲ್ಲದೆ ನಮ್ಮ ಹೊಟ್ಟೆಯಲ್ಲಿ
ಡೈಜೆಸ್ಟಿವ್ ಜ್ಯೂಸ್ ಕೂಡ ಇರುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಆ ಜ್ಯೂಸ್ನ ಆ್ಯಕ್ಟಿವೇಟ್ ಮಾಡೋದು ಕೂಡ HCl ಮಾಡುತ್ತೆ. ಓಕೆ, ಅದನ್ನು ಟರ್ನ್ ಆನ್ ಮಾಡುತ್ತೆ, ಸ್ವಿಚ್ ಆನ್ ಮಾಡೋ ಕೆಲಸನೂ ನಮ್ಮ HCl ಮಾಡುತ್ತೆ. ಇವಾಗ ಈ ಸ್ಟಮಕಲ್ಲಿ ನಮ್ಮ ಆಹಾರ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಚರ್ನಿಂಗ್ ಅಂತ ಹೇಳ್ತಾರೆ ಅದನ್ನು. ಚೆನ್ನಾಗಿ ಮಿಕ್ಸ್ ಆಗಿ ಈ ಆಹಾರ ಅನ್ನೋದು ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಎಂಟರ್ ಆಗುತ್ತೆ. ಈ ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಎಂಟರ್ ಆಗೋವಾಗ ಈ ಗ್ಲ್ಯಾಂಡ್ಸ್ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ಲಿವರ್, ಗ್ಯಾಲ್ ಬ್ಲ್ಯಾಡರ್ ಮತ್ತು ಪ್ಯಾಂಕ್ರಿಯಾಸ್ ಅನ್ನೋದು ಕೂಡ ಅದರ ಸೆಕ್ರಿಷನ್ಸ್, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ನ ಮಿಕ್ಸ್ ಮಾಡುತ್ತೆ. ಒಂದೊಂದು ತುತ್ತು ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಹೋಗ್ತಾ ಹೋಗ್ತಾ ಪ್ಯಾಂಕ್ರಿಯಾಸ್ ಅದರ ಸೆಕ್ರಿಷನ್ಸ್ನ ಮಿಕ್ಸ್ ಮಾಡುತ್ತೆ. ಲಿವರ್ ಅನ್ನೋದು ಬೈಲ್ ಅನ್ನೋ ಒಂದು ಸಾಲ್ಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಬೈಲ್ ಅನ್ನೋದು ಇಟ್ಸ್ ಎನ್ ಎಮಲ್ಸಿಫೈಯರ್. ಹಾಗಂದರೆ ನಮ್ಮ ಆಹಾರದಲ್ಲಿ ಜಿಡ್ಡಿನಾಂಶ ಇರುತ್ತೆ ಅಲ್ವಾ, ಫ್ಯಾಟ್ಗಳಿರುತ್ತೆ ಅಲ್ವಾ, ಅದನ್ನು ಚಿಕ್ಕದಾಗಿ ಬ್ರೇಕ್ ಡೌನ್ ಮಾಡೋ ಅಂಥ ಕೆಲಸ ಮಾಡೋವಂಥದ್ದು ಈ ಬೈಲ್. ಈ ಬೈಲ್ನ ಪ್ರೊಡ್ಯೂಸ್ ಮಾಡೋವಂಥ ಒಂದು ದೊಡ್ಡ ಗ್ಲ್ಯಾಂಡ್ ಈ ಲಿವರ್. ಓಕೆ, ಇದು ಲಿವರ್ ಪ್ರೊಡ್ಯೂಸ್ ಮಾಡಿರೋ ಅಂತಹ ಬೈಲ್ ಜ್ಯೂಸ್ನ ಸ್ಟೋರ್ ಮಾಡ್ಕೊಳ್ಳೋ ಅಂತಹ ಆರ್ಗನ್ನೇ ಈ ಗಾಲ್ ಬ್ಲ್ಯಾಡರ್. ಇದೊಂದು ಸಣ್ಣ ಪೌಚ್ ಥರ ಇರುತ್ತೆ. ಈ ಪೌಚ್ ಒಳಗಡೆ ಈ ಲಿವರಲ್ಲಿರುವಂತಹ ಈ ಬೈಲ್ ಜ್ಯೂಸ್ ಅನ್ನೋದು ಬಂದು ಸೇರಿಕೊಳ್ಳುತ್ತೆ, ಸ್ಟೋರ್ ಆಗಿರುತ್ತೆ. ಟೈಮ್ ಆ್ಯಂಡ್ ದೆನ್ ಇದು ಯಾವಾಗೆಲ್ಲ ಈ ಬೈಲ್ ಜ್ಯೂಸು ಈ ಆಹಾರ ಜೊತೆ ಮಿಕ್ಸ್ ಆಗಬೇಕು, ಸ್ವಲ್ಪನೇ ಇದು ಆಹಾರದಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಬರುತ್ತೆ. ಇವಾಗ ನಾವು ಆಹಾರದ ಜೊತೆಗೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಮತ್ತು ಬೈಲ್ ಜ್ಯೂಸ್ ಎರಡೂ ಸೇರಿ ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಮೆತ್ತಿಗೆ ಹೋಗ್ತಾ ಇದೆ. ಓಕೆ, ಇವಾಗ ಸ್ಮಾಲ್ ಇಂಟೆಸ್ಟೈನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸ್ಮಾಲ್ ಇಂಟೆಸ್ಟೈನಲ್ಲಿ ಇನ್ನು ಎಲ್ಲ ಫುಡ್ ಕಾಂಪೊನೆಂಟ್ಸ್ನು ಡೈಜೆಸ್ಟ್ ಆಗುತ್ತೆ, ಫ್ಯಾಟ್ಸ್, ಪ್ರೋಟೀನ್ಸ್ ಎಲ್ಲನೂ ಡೈಜೆಸ್ಟ್ ಆಗುತ್ತೆ. ಅದು ಮಾತ್ರ ಅಲ್ಲದೆ ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಈ ರೀತಿ ಒಂದು ಸ್ಟ್ರಕ್ಚರ್ ಇರುತ್ತೆ ಸ್ಮಾಲ್ ಇಂಟೆಸ್ಟೈನ್ ವಾಲ್ಸಲ್ಲಿ. ಇದನ್ನು ನಾವು ಮೈಕ್ರೋವಿಲ್ಲೈ ಅಥವಾ ವಿಲ್ಲೈ ಅಂತ ಹೇಳ್ತೀವಿ. ಈ ಮೈಕ್ರೋವಿಲ್ಲೈ ಏನು ಮಾಡುತ್ತೆ ಅಂದರೆ, ಈ ಆಹಾರ ಎಲ್ಲ ಡೈಜೆಸ್ಟ್ ಆಗಿದೆ ಅಲ್ವಾ, ಫುಲ್ ಬ್ರೇಕ್ ಡೌನ್ ಆಗಿದೆ ಅಲ್ವಾ, ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಎಲ್ಲವನ್ನು ಹೀರ್ಕೊಂಡು, ಸ್ಪಂಜ್ ಥರ ಹೀರ್ಕೊಂಡು ಅದನ್ನು ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಒಳಗಡೆ ಮಿಕ್ಸ್ ಮಾಡಿಬಿಡುತ್ತೆ. ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್ಗೆ ಕನೆಕ್ಟ್ ಬಿಡುತ್ತೆ ಈ ಮೈಕ್ರೋವಿಲ್ಲೈ. ಓಕೆ, ಸೊ ಈ ಒಂದು ಸ್ಟೆಪ್ನ ನಾವು ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ. ಓಕೆ, ಈ ನ್ಯೂಟ್ರಿಯೆಂಟ್ಸ್ನೆಲ್ಲ ಅದು ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರಿಂದ ಈ ಸ್ಟೆಪ್ನ ನಾವು ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ. ಈ ಸ್ಟಮಕಲ್ಲಿ ನಡೆಯೋದನ್ನು ನಾವು ಡೈಜೆಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇದಾದ ನಂತರ ಸ್ಮಾಲ್ ಇಂಟೆಸ್ಟೈನಿಂದ ಅದು ಆಹಾರ ಲಾರ್ಜ್ ಇಂಟೆಸ್ಟೈನ್ ಒಳಗಡೆ ಹೋಗುತ್ತೆ. ಈ ಲಾರ್ಜ್ ಇಂಟೆಸ್ಟೈನ್ ಒಳಗಡೆ ಹೋಗೋವಾಗ ನಮ್ಮ ಆಹಾರ ಸೆಮಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಓಕೆ, ಸೊ ಅಷ್ಟೊಂದು ನೀರು, ಅಷ್ಟೊಂದು ಸಾಲ್ಟ್ಸು ವೇಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ವಿ ಕೆನಾಟ್ ಅಫೋರ್ಡ್ ಟು ವೇಸ್ಟ್ ಸೋ ಮಚ್ ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ವಾಟರ್. ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಲಾರ್ಜ್ ಇಂಟೆಸ್ಟೈನ್ ಏನು ಮಾಡುತ್ತೆ ಅಂದರೆ, ಆ ಎಕ್ಸ್ಟ್ರಾ ಇರೋವಂತಹ ನೀರು, ಎಕ್ಸ್ಟ್ರಾ ಇರೋವಂತಹ ಸಾಲ್ಟ್ಸ್ಗಳನ್ನೆಲ್ಲ ರೀಅಬ್ಸಾರ್ಬ್ ಮಾಡಿಕೊಂಡು ಇವಾಗ ಈ ಆಹಾರದ ಡೈಜೆಸ್ಟ್ ಆಗಿರುವಂಥ ಈ ವೇಸ್ಟ್ ಮೆಟೀರಿಯಲ್ನ ಕನ್ಸಿಸ್ಟೆನ್ಸಿ ತಿಕ್ಕಾಗಿರುತ್ತೆ. ಅದು ಹೋಗಿ ಇಲ್ಲಿ ಈ ಒಂಥರ ಸ್ಟ್ರೆಚಬಲ್ ಆಗಿರುತ್ತೆ ಈ ರೆಕ್ಟಮ್ ಅನ್ನೋ ಒಂದು ಆರ್ಗನ್. ಆ ಸ್ಟ್ರೆಚಬಲ್ ಆರ್ಗನಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಅದು ಯಾವಾಗೆಲ್ಲ ತುಂಬುತ್ತೋ ಆವಾಗ ಟೈಮ್ ಆ್ಯಂಡ್ ದೆನ್ ANS ಮುಖಾಂತರ ಅದು ಹೊರಗಡೆ ಬರುತ್ತೆ. ಇದನ್ನು ನಾವು ಎಕ್ಸ್ಕ್ರೀಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇದಿಷ್ಟು ಸ್ಟೆಪ್ಸ್ಗಳು ನಮ್ಮ ದೇಹದಲ್ಲಿ ನಡೆಯುತ್ತೆ ನಾವು ಪ್ರತಿ ಸರಿ ಆಹಾರ ಸೇವನೆ ಮಾಡುವಾಗ. ಈಗ ರೂಮಿನೆಂಟ್ಸಲ್ಲಿ ಹೇಗೆ ಡಿಫರ್ ಆಗಿದೆ ಅಂತ ನೋಡೋಣ. ಬಾಕಿ ಎಲ್ಲ ಸೇಮ್ ಇರುತ್ತೆ. ನಾವು ಇಂಜೆಕ್ಷನ್ ಮಾಡಿ ನಮ್ಮ ಆಹಾರ ಸ್ಟಮಕ್ಗೆ ಡೈರೆಕ್ಟಾಗಿ ಹೋಗುತ್ತಲ್ವಾ, ಆದರೆ ಈ ಹರ್ಬಿವೋರ್ ಆ್ಯನಿಮಲ್ಸ್ ಅಂದರೆ ಈ ಕವ್ವು ಮತ್ತು ಗೋಟ್, ಕ್ಯಾಮಲ್ ಮತ್ತು ಈ ಥರ ಜಿರಾಫ್, ಈ ರೀತಿ ಆರ್ಗ್ಯಾನಿಸಮ್ಸ್ ಎಲ್ಲ ಏನಾಗುತ್ತೆ ಅಂದರೆ, ಇದು ಆಹಾರ ಸೇವನೆ ಮಾಡಿದ ತಕ್ಷಣ ಸ್ಟಮಕ್ಗೆ ಹೋಗಲ್ಲ. ಈ ಸ್ಟಮಕಲ್ಲಿ 4 ಚೇಂಬರ್ ಇರುತ್ತೆ. ಓಕೆ, ಇಲ್ಲಿ ನೋಡ್ತಾ ಇದ್ರಲ್ವಾ, ರೂಮೆನ್ ಅಂತ ಇದೊಂದು, ಅದಾದಮೇಲೆ ಅಬೋಮ್ಯಾಸಮ್, ಒಮ್ಯಾಸಮ್, ರೆಟಿಕ್ಯುಲಮ್. ಓಕೆ, ಸೊ ಇವಿಷ್ಟೂ ಇರುತ್ತೆ. ಸೊ ಫಸ್ಟು ಇದು ಆಹಾರ ಸೇವನೆ ಮಾಡುತ್ತೆ ಅಲ್ವಾ, ಈ ಆಹಾರ ಅನ್ನೋದು ಹೋಗಿ ರೂಮನಲ್ಲಿ ಸೇರಿಕೊಳ್ಳುತ್ತೆ. ರೂಮನಲ್ಲಿ ಸೇರ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಅಲ್ಲಿದ್ದು ಮತ್ತೆ ವಾಪಸ್ ಅದು ಹೊರಗಡೆ ಬಾಯಿವರೆಗೂ ಬರುತ್ತೆ. ಬಾಯಿಗೆ ಬಂದು ಮತ್ತೆ ಅದು ಅಗಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಾದಮೇಲೆ ಚೆನ್ನಾಗಿ ಅಗ್ದಾದಮೇಲೆ ವಾಪಸ್ ಕಳಿಸೋದಾದಮೇಲೆ ಅದು ಬೇರೆ ಚೇಂಬರ್ಸ್ಗೆಲ್ಲ ಹೋಗಿ ಆ್ಯಸ್ ಯೂಶ್ವಲ್ ಹೇಗೆಲ್ಲ ನಮಗೆ ಡೈಜೆಷನ್ ನಡೆಯುತ್ತೋ ಹಾಗೆಲ್ಲ ಡೈಜೆಷನ್ ನಡೆದು ಅದು ಎಕ್ಸ್ಕ್ರೀಟ್ ಮಾಡುತ್ತೆ. ಸರಿ, ಇದಕ್ಕೆ ಮಾತ್ರ ಏನಕ್ಕೆ ಇಷ್ಟು ವ್ಯತ್ಯಾಸವಾಗಿದೆ ಅರೇಂಜ್ಮೆಂಟ್ಸ್ ಅಂತ ನೋಡಿದರೆ, ನಮಗೆಲ್ರಿಗೂ ಗೊತ್ತು, ಸಾಮಾನ್ಯವಾಗಿ ಹರ್ಬಿವೋರ್ ಆ್ಯನಿಮಲ್ಸ್ ಅಂದರೆ ಅವೆಲ್ಲ ಗ್ರೇಸಿಂಗ್ ಆ್ಯನಿಮಲ್ಸ್, ಅವೆಲ್ಲ ಹುಲ್ಲು ತಿಂದು ಜೀವನ ಮಾಡುವಂತಹ ಆ್ಯನಿಮಲ್ಸ್. ಅದು ಮಾತ್ರ ಅಲ್ಲದೆ ಅದು
ಪ್ರಿಡೇಟರ್ಸ್ ಯಾವಾಗಲೂ ಈ ಹರ್ಬಿವೋರ್ ಆ್ಯನಿಮಲ್ಸ್ನ ತಿನ್ನೋದಕ್ಕೆ ನೋಡ್ತಾ ಇರುತ್ತೆ. ಈಗ ಹುಲಿ, ಸಿಂಹ, ಚಿರತೆ ಇವೆಲ್ಲ ಇದನ್ನ ಯಾವಾಗಪ್ಪ ಬೇಟೆ ಆಡೋಣ ತಿನ್ನೋಣ ಅನ್ನೋ ಥರ ನೋಡ್ತಾ ಇರುತ್ತೆ ಕಾಡಲ್ಲಿ. ಸೊ ಇದು ರಿಲ್ಯಾಕ್ಸ್ಡಾಗಿ ಹುಲ್ಲು ತಿನ್ಕೊಂಡು ಇರೋದಕ್ಕಾಗೋದಿಲ್ಲ. ಬೇಗ ಬೇಗ ಎಷ್ಟು ಹುಲ್ಲು ತಿನ್ನೋಕ್ಕಾಗುತ್ತೋ ಅಷ್ಟು ನುಂಗ್ಬಿಟ್ಟು ಅದಾದಮೇಲೆ ಅದನ್ನು ಯಾವಾಗ ಡೇಂಜರ್ ಇಲ್ವೋ ಸುತ್ತಲೂ ಮುತ್ತಲು ನೋಡಿಬಿಟ್ಟು ಯಾವಾಗ ಡೇಂಜರ್ ಇಲ್ವೋ ರಿಲ್ಯಾಕ್ಸ್ಡಾಗಿ ಇರೋಕ್ಕಾಗುತ್ತೋ ಆವಾಗ ಅದು ವಾಪಸ್ ಅದ್ರ ಒಳಗಡೆಯಿಂದ ತೊಗೊಂಬಂದು ಹೊರಗಡೆ ಅಗೆದು ನುಂಗುತ್ತೆ. ಓಕೆ, ಈ ಪ್ರೋಸೆಸ್ನ ನಾವು ರೂಮಿನೇಷನ್ ಅಂತ ಹೇಳ್ತೀವಿ. ಇವಾಗ ಬೇಗ ಬೇಗ ನುಂಗುತ್ತಲ್ವಾ, ಆ ಹುಲ್ಲು ಹೋಗಿ ರೂಮನ್ ಒಳಗಡೆ ಸೇರ್ಕೊಂಡಿರುತ್ತೆ. ಆ ಫುಡ್ನ ನಾವು ಕಡ್ ಅಂತ ಹೇಳ್ತೀವಿ. ಆ ಕಡ್ನ ಮತ್ತೆ ಅದು ವಾಪಸ್ಸು ಒಂಥರ ವಾಂತಿ ಮಾಡೋ ಥರ ತೊಗೊಂಬಂದು ಮತ್ತೆ ಅಗಿಯುತ್ತೆ. ಇದನ್ನು ನಾವು ರೂಮಿನೇಷನ್ ಅಂತ ಹೇಳ್ತೀವಿ. ಓಕೆ, ವಾಪಸ್ ತೊಗೊಂಬಂದು ಅಗಿಯೋದನ್ನ ರೂಮಿನೇಷನ್ ಅಂತೀವಿ. ಆ ರೂಮಿನೇಷನ್ ಮಾಡೋದ್ರಿಂದನೇ ಈ ಆ್ಯನಿಮಲ್ಸ್ಗಳಿಗೆ ನಾವು ರೂಮಿನೆಂಟ್ಸ್ ಅಂತ ಕರಿತೀವಿ. ಓಕೆ, ಅದು ಮಾತ್ರ ಅಲ್ಲದೆ ಈ ಹುಲ್ಲುಗಳು ನೋಡಿದರೆ ನೀವು ದೇರ್ ಆಲ್ ಪ್ಲ್ಯಾಂಟ್ಸ್. ಓಕೆ, ಅದರ ಸೆಲ್ ವಾಲ್ ಕಾಂಪೊಸಿಷನ್ ನೋಡಿದ್ರೆ ಸೆಲ್ಯುಲೋಸ್ ಅನ್ನೋ ಒಂದು ತುಂಬ ರಿಜಿಡ್ ಕಾರ್ಬೋಹೈಡ್ರೇಟಿಂದ ರೂಪುಗೊಂಡಿದೆ ಅಲ್ವಾ ಅದು. ಸೊ ಈ ಕಾರ್ಬೋಹೈಡ್ರೇಟ್, ಈ ಸೆಲ್ಯುಲೋಸ್ ಅನ್ನೋದು ಅಷ್ಟು ಈಸಿಯಾಗಿ ಡೈಜೆಸ್ಟ್ ಆಗೋದಿಲ್ಲ. ಸೊ ಅದನ್ನು ಡೈಜೆಸ್ಟ್ ಮಾಡೋದಕ್ಕೋಸ್ಕರ ಈ ತುಂಬ ಕಾಂಪ್ಲಿಕೇಟೆಡ್ ಡೈಜೆಸ್ಟಿವ್ ಸಿಸ್ಟಮ್ ನಮ್ಮ ರೂಮಿನೆಂಟ್ಸಲ್ಲಿ ನಾವು ನೋಡ್ತೀವಿ. ಓಕೆ, ಸೊ ಹೀಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಮತ್ತು ಮನುಷ್ಯರು ಮತ್ತು ರೂಮಿನೆಂಟ್ಸ್ಗಳು ಹೀಗೆ ಆಹಾರ ಸೇವನೆ ಮಾಡುತ್ತೆ. ಈ ಮೂರೇ ವಿಧಾನ ಅಂದರೆ ಇಲ್ಲ, ಅನೇಕ ಆರ್ಗ್ಯಾನಿಸಮ್ಸ್ಗಳಿದ್ದಾವೆ. ಒಂದೊಂದಕ್ಕೂ ಒಂದೊಂದು ರೀತಿಯಲ್ಲಿ ಆಹಾರ ಸೇವನೆ, ಡೈಜೆಸ್ಟಿವ್ ಸಿಸ್ಟಮ್ಸ್ ಡಿಸೈನ್ ಆಗಿದೆ. ಓಕೆ, ಸೊ ಈ ಚಾಪ್ಟರ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅನ್ನೋ ಒಂದು ನಂಬಿಕೆಯಲ್ಲಿ ಈ ಚಾಪ್ಟರ್ನ ಮುಗಿಸ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ. ಬೇರೆ ಯಾವ ಟಾಪಿಕ್, ಬೇರೆ ಯಾವ ಕ್ಲಾಸ್ದು ಸ್ಟ್ಯಾಂಡರ್ಡ್ದು ವಿಡಿಯೋಸ್ ಬೇಕು ಅಂತ ಕೂಡ ನನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.